ನಮ್ಮ ದೇಹದಿಂದ ಮಾಂಸಖಂಡ ಹೋಗ್ತಾ ಬರುತ್ತೆ. ಯಾವಾಗಿಂದ ಶುರುವಾಗುತ್ತೆ ಇದು ಅಂತ ಹೇಳಿದ್ರೆ ಆ್ಯಬ್ ಎಕ್ಸಸೈಸಸ್, ಆ್ಯಬ್ ಕ್ರಂಚಸ್. ಬಿಪಾಶಾ ಬಸುನೇ ತಗೊಳ್ಳೋಣ. ಶಿ ಈಸ್ ಅ ಸ್ಟ್ಯಾಂಡರ್ಡ್ ಫಾರ್ ಎನಿಥಿಂಗ್. ಲೇಡೀಸ್ ತುಂಬ ಜನ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದಿಲ್ಲ. ಅದು ಮಾಡೋದ್ರಿಂದ ನಾನು ಮ್ಯಾನ್ ಥರ ಆಗ್ಬಿಡ್ತೀನಿ, ಆರ್ನಾಲ್ಡ್ ಶ್ವೇರ್ಜ್ನೆಗರ್ ಥರ ನನ್ನ ಬಾಡಿ ಬೇಡ, ನಿಮ್ಗೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಮಸ್ಕಾರ, ನಾನು ವನಿತಾ ಅಶೋಕ್, ಫಿಟ್ ಇಂಡಿಯಾ ರಾಯಭಾರಿ ಹಾಗೂ ನಿಮ್ಮ ಫಿಟ್ನೆಸ್ ಗುರು. ನೀವು ನೋಡ್ತಿದ್ದೀರಾ ವಿಸ್ತಾರ ಹೆಲ್ತ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತಾಡ್ತಿದ್ದೀವಿ ಸ್ಟ್ರೆಂತ್ ಟ್ರೈನಿಂಗ್ ಹಾಗೂ ಅದರಿಂದ ಆಗುವಂಥ 5 ಬೆನಿಫಿಟ್ಸ್. ಸೊ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳಿದ್ರೆ ಏನು? ಸ್ಟ್ರೆಂತ್ ಟ್ರೈನಿಂಗ್ ಒಂದು ವ್ಯಾಯಾಮ. ಈಗ ಎಕ್ಸಸೈಸಲ್ಲಿ 3 ಥರ ಇರುತ್ತೆ. ಒಂದು ಕಾರ್ಡಿಯೋ, ಒಂದು ಸ್ಟ್ರೆಂತ್ ಟ್ರೈನಿಂಗ್, ಒಂದು ಫ್ಲೆಕ್ಸಿಬಿಲಿಟಿ. ಈ 3 ನಮಗೆ ಬೇಕು. ಕಾರ್ಡಿಯೋ ಅಂತ ಹೇಳಿದ್ರೆ ವಾಕಿಂಗು, ರನ್ನಿಂಗು, ಸೈಕ್ಲಿಂಗು, ಇದೆಲ್ಲ ಕಾರ್ಡಿಯೋಗೆ ಬರುತ್ತೆ. ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳಿದ್ರೆ ದೇಹದ ತೂಕ ಇಲ್ಲದಿದ್ರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಲೈಕ್ ಡಂಬಲ್ಸು, ಜಿಮ್ ವಾಲು, ಟ್ಯೂಬಿಂಗು, ಅದನ್ನೆಲ್ಲ ಬಳಸಿ ವ್ಯಾಯಾಮ ಮಾಡೋದು ಸ್ಟ್ರೆಂತ್ ಟ್ರೈನಿಂಗ್. ಫ್ಲೆಕ್ಸಿಬಿಲಿಟಿ ಅಂತ ಹೇಳಿದ್ರೆ ಯೋಗ, ಪಿಲಾಟಿಸು, ಆ ಥರ ಸ್ಟ್ರೆಚ್ ಮಾಡುವಂತಹ ಎಕ್ಸಸೈಸ್ನ ಫ್ಲೆಕ್ಸಿಬಿಲಿಟಿ ಎಕ್ಸಸೈಸ್ ಅಂತ ಕರಿತೀವಿ. ಈಗ ಸ್ಟ್ರೆಂತ್ ಟ್ರೈನಿಂಗ್ ಏನಕ್ಕೆ ಬೇಕು, ಅದರಿಂದ ಆಗುವಂತಹ ಬೆನಿಫಿಟ್ಸ್ ಏನು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಈಗ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳಿದ್ರೆ ನಾನು ಹೇಳಿದಂಗೆ ನಮ್ಮ ದೇಹದ ತೂಕ ಇಲ್ಲ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ನಿಮ್ಗೆ ರಿಲೇಟ್ ಆಗೋದು ಈಸಿಯಾಗಿ ಯಾವುದು ಅಂತ ಹೇಳಿದ್ರೆ ಆ್ಯಬ್ ಎಕ್ಸಸೈಸಸ್, ಆ್ಯಬ್ ಕ್ರಂಚಸ್, ಬೈಸೆಪ್ ಕರ್ಲ್ಸ್, ಡಂಬಲ್ಸ್ನ ಬಳಸಿ ನಾವು ಮಾಡ್ತಿರುವಲ್ಲ ಸ್ಟ್ರೆಂತ್ ಟ್ರೈನಿಂಗ್ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಏನಕ್ಕೆ ಮಾಡಬೇಕು? ಈ ವ್ಯಾಯಾಮ ಮಾಡೋದ್ರಿಂದ ನಾವು ದೇಹದಲ್ಲಿ ಶಕ್ತಿ ಹೆಚ್ಚುತ್ತೆ ಹಾಗೂ ಮಾಂಸಖಂಡ, ಅದು ಲೀನ್ ಮಸಲ್ ಮಾಸ್ ಅಂತ ಏನು ಹೇಳ್ತೀವಿ, ಅದರದ್ದು ಬಲ್ಕ್ ಜಾಸ್ತಿ ಆಗುತ್ತೆ. ಇದನ್ನು ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಮ್ಮ ದೇಹದಿಂದ ಮಾಂಸಖಂಡ ಹೋಗ್ತಾ ಬರುತ್ತೆ. ಯಾವಾಗಿಂದ ಶುರುವಾಗುತ್ತೆ ಇದು? ನಮ್ಗೆ 30 ವಯಸ್ಸು ಶುರುವಾದಾಗಿಂದ ದೇಹದಿಂದ ಮಾಂಸಖಂಡ ಕಳ್ಕೊಳ್ತಾ ಇರ್ತೀವಿ. ಈ ದೇಹದಿಂದ ಮಾಂಸಖಂಡ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೂ ಜಾಸ್ತಿ ನಿಮ್ಗೆ ಇಷ್ಟವಾಗುವಂತಹ ಒಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ ದೇಹದ ತೂಕ ಇಳಿಸಲು ಕಷ್ಟ ಆಗ್ತಾ ಇರುತ್ತೆ. ಮಾಂಸಖಂಡ ಇದ್ದಲ್ಲಿ ನಮ್ಮ ದೇಹದಲ್ಲಿ ತೂಕ ಇಳಿಸೋದು ಬಹಳ ಈಸಿ. ಈಸಿಯಾಗಿ ಮೆಟಬಾಲಿಸಮ್ ಹೆಚ್ಚಾಗಿರುತ್ತೆ. ಆ ಮಾಂಸಖಂಡ ಕಡಿಮೆ ಆದಾಗ ನಮ್ಮ ಮೆಟಬಾಲಿಸಮ್ ಕಡಿಮೆ ಆಗ್ತಾ ಹೋಗುತ್ತೆ. ಶಕ್ತಿ ಕಡಿಮೆ ಆಗಬಾರ್ದು, ವೆಯ್ಟ್ ಲಾಸ್ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಮಾಂಸಖಂಡನ ನೀವು ರೀಟೈನ್ ಮಾಡ್ಕೋಬೇಕಾಗತ್ತೆ. ಅದನ್ನು ಯಾವ ರೀತಿ ಕನ್ಸರ್ವ್ ಮಾಡ್ಕೊಳ್ತೀರಾ? ಈ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್ಸನ್ನು ಮಾಡ್ಕೊಳ್ತೀರಾ. ಸೊ ಪಾಯಿಂಟ್ 1, ಈ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ಶಕ್ತಿ ಹೆಚ್ಚಾಗುತ್ತೆ, ಶೇಪಲ್ಲಿರ್ತೀರ, ಮತ್ತು ಟೋನಿಂಗ್ ಆ್ಯಂಡ್ ಡೆಫಿನಿಷನ್ ಇರುತ್ತೆ. ಆ ಬಾಡಿ ಸ್ಕಲ್ಪ್ಟಿಂಗ್ ಆಗಿರುತ್ತೆ. ಈಗ ಎಕ್ಸಾಂಪಲ್ ಬಿಪಾಶಾ ಬಸುನೇ ತೊಗೊಳ್ಳೋಣ. ಶಿ ಈಸ್ ಅ ಸ್ಟ್ಯಾಂಡರ್ಡ್ ಫಾರ್ ಎನಿಥಿಂಗ್ ಅಬೌಟ್ ಸ್ಟ್ರೆಂತ್ ಟ್ರೈನಿಂಗ್. ಈ ಟೋನ್ಡ್ ಮಸಲ್ಸ್, ಚಿಸಲ್ಡ್ ಬಾಡಿ ಅಂತ ಹೇಳಿದ್ರೆ ನೀವು ಗಂಡಸರ ಥರ ಕಾಣಿಸೋದಿಲ್ಲ. ಪ್ಲೀಸ್ ಡೆಫಿನೆಟ್ಲಿ ನಾಟ್ ದ್ಯಾಟ್. ಸೊ ಆ ಶೇಪ್ ಇರುತ್ತೆ, ಆ ಬಾಡಿ ಶೇಪ್ ಇರುತ್ತೆ. ಸೊ ದ್ಯಾಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೆಕೆಂಡ್, ಇಂಜುರಿ ಪ್ರಿವೆನ್ಷನ್. ಈ ಮಸಲ್ಸ್ ಇದೆಯಲ್ಲ ಅದು ಮೂಳೆ ಮೇಲೆ ಕೂತಿರುತ್ತೆ. ಇವಾಗ ಏನಾದರೂ ಒಂದು ಇಂಜುರಿ, ಇಂಪ್ಯಾಕ್ಟ್, ಫ್ರಿಕ್ಷನ್ ಏನಾದರೂ ಆದರೆ ಆ ಮಸಲ್ಸ್ಗೆ ಹೋಗುತ್ತೆ. ಅದು ನಿಮ್ಮ ಸ್ಕೆಲಿಟಲ್ ಸಿಸ್ಟಮ್, ಮೂಳೆ ಭದ್ರವಾಗಿರುತ್ತೆ. ಈ ಮಾಂಸಖಂಡ ಕಡಿಮೆ ಆಗ್ತಾ ಇದ್ದರೆ ಆ ಇಂಪ್ಯಾಕ್ಟ್ ಡೈರೆಕ್ಟಾಗಿ ಹೋಗಿ ಮೂಳೆ ಮೇಲೆ ಬೀಳುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಮಾಂಸಖಂಡ ಬೇಕು. ಥರ್ಡ್ ಪಾಯಿಂಟ್, ಮಾಂಸಖಂಡದಲ್ಲಿ ಸಾಕಷ್ಟು ನೀರಿರುತ್ತೆ. ಅದು ಇಟ್ ಹೋಲ್ಡ್ಸ್ ಅ ಲಾಟ್ ಆಫ್ ವಾಟರ್. ಸೊ ಅದರಿಂದಾಗಿ ಇಟ್ ಕುಷನ್ಸ್ ಆರ್ ಇಂಟರ್ನಲ್ ಆರ್ಗನ್ಸ್. ನಮ್ಮಲ್ಲಿ ಎಷ್ಟು ಇಂಟರ್ನಲ್ ಆರ್ಗನ್ಸ್ ಇದೆ? ಇಂಟೆಸ್ಟೈನ್ ಇದೆ, ಬಿಗ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್, ಲಿವರ್, ಕಿಡ್ನಿ, ಹಾರ್ಟ್, ಲಂಗ್ಸ್ ಎಲ್ಲ ಇದೆ. ಅದು ಪ್ರೊಟೆಕ್ಟ್ ಮಾಡುತ್ತೆ. ಇಟ್ಸ್ ಅ ಪ್ರೊಟೆಕ್ಟಿವ್ ಒನ್. ಸೊ ಅದರಿಂದಾಗಿ ಆ ಮಾಂಸಖಂಡನ ರಿಟೈನ್ ಮಾಡ್ಕೋಬೇಕು. 30 ವರ್ಷದ ವಯಸ್ಸಿಂದ ಅದು ನಮ್ಮ ದೇಹದಿಂದ ಹೋಗ್ತಾ ಇರುತ್ತೆ. ಅದನ್ನು ನಾವು ಸೇವ್ ಮಾಡಬೇಕು ಅಂತ ಹೇಳಿದ್ರೆ ಆ ಮಸಲ್ಸ್ನ ನಾವು ಯೂಸ್ ಮಾಡಬೇಕು. ಆ ಮಸಲ್ಸ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಆ ರೀತಿಯಾದಂಥ ಎಕ್ಸಸೈಸ್ ಮಾಡಬೇಕು. ಒಂದು ಭಾಗಕ್ಕೆ ಮಾಡ್ತಾರೆ ಜನ, ಬರೀ ಹೊಟ್ಟೆ ಭಾಗಕ್ಕೆ ಮಾಡ್ತಾರೆ. ಬೇರೆ ಪಾರ್ಟಲ್ಲೆಲ್ಲ ಮಾಂಸಖಂಡನೇ ಇಲ್ವೇ? ಅದಕ್ಕೆಲ್ಲ ಎಕ್ಸಸೈಸ್ ಬೇಕು ತಾನೇ. ಸೊ ಎಕ್ಸಸೈಸು ಈ ಇಂಟರ್ನಲ್ ಆರ್ಗನ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಮಾಡ್ತೀರಾ ನೀವು. ನೆಕ್ಸ್ಟ್ ಪಾಯಿಂಟ್, ಶಕ್ತಿ. ವಯಸ್ಸಾದವ್ರನ್ನ ಕಂಪೇರ್ ಮಾಡ್ಕೊಳ್ಳಿ, ನಿಮಗೂ ವಯಸ್ಸಾದವ್ರನ್ನ ಕಂಪೇರ್ ಮಾಡ್ಕೊಳ್ಳಿ. ಸೊ ನಿಮ್ಗೆ 20 ವರ್ಷ 30 ವರ್ಷನೇ ಇಟ್ಕೊಳ್ಳಿ. ಸೊ ಒಂದು 60 ವರ್ಷ 70 ವರ್ಷ ಅವ್ರನ್ನ ನೋಡಿ.
ಶಕ್ತಿ ಕಡಿಮೆ, ವಯಸ್ಸಾಯ್ತಲ್ಲ ಶಕ್ತಿ ಕಡಿಮೆ. ಇನ್ನೂ ವಾಟ್ಸಪ್ಪಲ್ಲಿ ಒಂದು ಫಾರ್ವರ್ಡ್ ಬಂದಿರುತ್ತೆ. ಆ ಫಾರ್ವರ್ಡಲ್ಲಿ ನೋಡಿ ಇವ್ರಿಗೆ 80 ವರ್ಷ 100 ವರ್ಷ ಹೆಂಗೆ ಎಕ್ಸಸೈಸ್ ಮಾಡಿಕೊಂಡು ಯಾವ ರೀತಿ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಈ ಕೆಲಸ ಮಾಡ್ತಾರೆ, ಆ ಕೆಲಸ ಮಾಡ್ತಾರೆ. ಅವ್ರಿಗೂ ಇವ್ರಿಗೂ ಏನು ಡಿಫ್ರೆನ್ಸು? ಅವರು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ರಕ್ಕೆ ಅವರು ಮಾಂಸಖಂಡ ಇರೋದರಿಂದ ಅವ್ರಿಗೆ ಶಕ್ತಿ ಇದೆ, ಅದರಿಂದಾಗಿ ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಸೊ ಅದರಿಂದಾಗಿ ಎಕ್ಸಸೈಸ್ ಮಾಡಲೇಬೇಕಾಗತ್ತೆ. ಸೊ ಲಾಸ್ಟ್ ಪಾಯಿಂಟ್, ಈಗ ತಿರ್ಗಾ ನೀವು ವಯಸ್ಸಾದವ್ರನ್ನ ನಿಮ್ಮನ್ನ ಕಂಪೇರ್ ಮಾಡ್ಕೊಳ್ಳಿ. ಪಾಸ್ಚರ್, ಅವ್ರನ್ನ ವಯಸ್ಸಾದವರು ಬಗ್ತಾ ಹೋಗ್ತಾರೆ. ಓಕೆ, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವ್ರು ನಡೆಯೋ ಸ್ಟೈಲಲ್ಲಿ ಅವ್ರ ಶಕ್ತಿ, ಅವ್ರ ಬ್ಯಾಲೆನ್ಸು, ಮತ್ತು ಯಾವ ರೀತಿ ಟರ್ನ್ ಮಾಡ್ತಾರೆ, ರಿಯಾಕ್ಷನ್ ಟೈಮ್, ಅದರಲ್ಲೇ ಅವ್ರಿಗೆ ವಯಸ್ಸಾಗಿದೆ ಅಂತ ಗೊತ್ತಾಗ್ಬಿಡುತ್ತೆ ಅಲ್ವೇ? ಸೊ ಇದು ಡಿಫ್ರೆನ್ಸ್. ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ದಲ್ಲಿ ಇದೆಲ್ಲ ಅವಾಯ್ಡ್ ಮಾಡ್ಬೋದು, ಆರ್ ದ ಪರ್ಸೆಂಟೇಜ್ ವಿಲ್ ಬಿ ವೆರಿ ವೆರಿ ಲೆಸ್. ಓಕೆ, ನಿಮ್ಗೆ 100% ಓಲ್ಡ್ ಆಗೋದನ್ನು ತಡೆಯುತ್ತೆ. ಸ್ಟ್ರೆಂತ್ ಟ್ರೈನಿಂಗ್ ಈಸ್ ಆ್ಯಂಟಿ ಏಜಿಂಗ್. ನೋಡೋದಕ್ಕೊಂದೇ ಅಲ್ಲ, ಫಿಸಿಕಲಿ ಆಲ್ಸೋ ಯು ವಿಲ್ ಬಿ ಯಂಗ್. ಆ ಸ್ಕಿನ್ನಲ್ಲಿ ವ್ರಿಂಕಲ್ಸ್ ಬರ್ತಾ ಹೋಗುತ್ತೆ, ಮಾಂಸಖಂಡ ಕಡಿಮೆ ಆಗ್ತಾ ಇರುತ್ತೆ, ವ್ರಿಂಕಲ್ಸ್ ಬರ್ತಾ ಇರುತ್ತೆ. ಓಕೆ, ಮಾಂಸಖಂಡ ಇದ್ದಲ್ಲಿ ಆ ವ್ರಿಂಕಲ್ಸು ಕಡಿಮೆ ಬರುತ್ತೆ. ಸೊ ಇಷ್ಟು ಬೆನಿಫಿಟ್ಸ್ ಇದ್ದಾಗ ನಾವು ಯಾಕೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬಾರ್ದು? ನಮ್ಮ ದಿನನಿತ್ಯದ ಕಾರ್ಯ, ಓಕೆ, ಕ್ವಾಲಿಟಿ ಆಫ್ ಅ ಲೈಫ್ ವಿಲ್ ಇಂಪ್ರೂವ್. ಸೊ ಐ ಕ್ಯಾನ್ ಚೂಸ್ ಡೂ ಸ್ಟ್ರೆಂತ್ ಟ್ರೈನಿಂಗ್. ಲೇಡೀಸ್ ತುಂಬ ಜನ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದಿಲ್ಲ. ಅದು ಮಾಡೋದ್ರಿಂದ ನಾನು ಮ್ಯಾನ್ ಥರ ಆಗಿಬಿಡ್ತೀನಿ, ನನಗೆ ಆ ಥರ ಬೇಡ, ಆರ್ನಾಲ್ಡ್ ಶ್ವಾರ್ಜ್ನೆಗರ್ ಥರ ನನಗೆ ಬಾಡಿ ಬೇಡ. ನಿಮ್ಗೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆರ್ನಾಲ್ಡ್ ಶ್ವಾರ್ಜ್ನೆಗರೇ ಎಷ್ಟು ಹರಸಾಹಸ ಮಾಡಿ ಆ ಥರ ಬಾಡಿ ಮಾಡ್ಕೊಂಡಿದ್ದಾರೆ. ಅಷ್ಟೊಂದು ಸಪ್ಲಿಮೆಂಟ್ಸು, ಹೆವಿ ವರ್ಕೌಟು, ಸ್ಟೆರಾಯ್ಡ್ಸು ಎಲ್ಲ ತೊಗೊಂಡು ಆ ಬಾಡಿ ಬಂದಿರೋದು. ನೀವು ಯಾವುದೇ ಬಾಡಿ ಬಿಲ್ಡರ್ ನೋಡಿ, ಅವರು ಶ್ರಮ ಪಟ್ಟಿದ್ದಾರೆ. ಫೀಮೇಲ್ ಬಾಡಿ ಬಿಲ್ಡರ್ಸು ಟೆಸ್ಟೋಸ್ಟಿರಾನ್ ಅವ್ರಿಗೆ ತುಂಬ ಕಡಿಮೆ ಇರುತ್ತೆ. ಓಕೆ, ಸ್ಟೆರಾಯ್ಡ್ಸ್ ತೊಗೊಂಡು ಆ ಬಾಡಿ ಬಿಲ್ಡ್ ಮಾಡಿರ್ತಾರೆ. ನ್ಯಾಚುರಲಾಗಿ ಆ ಥರ ಬಿಲ್ಡ್ ಮಾಡೋಕ್ಕೆ ಆಗೋದಿಲ್ಲ, ನಮಗಂತೂ ಸಾಧ್ಯವೇ ಇಲ್ಲ. ಯಾವ ಗಂಡಸರೇ ತೊಗೊಳ್ಳಿ, ಅವ್ರಿಗೇನು ಅಷ್ಟು ಬಾಡಿ ಬಿಲ್ಡ್ ಮಾಡಿದರೆ ಅಷ್ಟು ಈಸಿಯಾಗಿ ಬಂದಿರೋದಲ್ಲ, ತುಂಬ ಸಾಹಸ ಮಾಡಿ ಬಂದಿರೋದು. ಮೆನ್ಗೆ ಟೆಸ್ಟೋಸ್ಟೆರಾನ್ ಜಾಸ್ತಿ ಇರುತ್ತೆ, ಅದರಿಂದಾಗಿ ಅವರು ಈಸಿಯಾಗಿ ಬಿಲ್ಡ್ ಮಾಡ್ಬೋದು. ನಮ್ಮ ಲೇಡೀಸ್ಗೆ ತುಂಬ ಕಷ್ಟ ಬಿಲ್ಡ್ ಮಾಡೋದಕ್ಕೆ. ನೀವು ಗ್ರೇಸ್ಫುಲ್ಲಾಗಿ ಏಜ್ ಆಗಬೇಕು, ಎವರ್ ಯಂಗ್ ಆಗಿರಬೇಕು ಅಂತ ಹೇಳಿದ್ರೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ. ನಂತರ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ. ವಿಸ್ತಾರ ನ್ಯೂಸ್, ನಿಖರ ಜನಪರ.